ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ATM ಅಲ್ಲಿ ದುಡ್ಡು ಬಿಡಿಸ್ಕೊಂಡು ಸೊಪ್ಪು ತಗೊಂಬರೋಣ ಅಂತ ಹೋದೆ. ಸೊಪ್ಪಿನ ಬೆಲೆ ಗಗನಕ್ಕೇರಿರೋದನ್ನ ನೋಡಿ ಸೊಪ್ಪನ್ನ ಕ್ಯಾನ್ಸಲ್ ಮಾಡಿ ತರಕಾರಿ ತಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಯಾವ ತರಕಾರಿ ಕಡಿಮೆ ಬೆಲೆಗೆ ಸಿಗುತ್ತೋ ಅದನ್ನ ತಗೊಂಡು ಹುರುಳಿಕಾಯಿ ಸ್ಟ್ಯಾಂಡಿಗೆ ಕಟ್ಟಿರೋಂತಹ ಬಾಳೆಗೊನೆನ ನೋಡ್ಕೊಂಡು ಬಿಲ್ ಮಾಡಿಸ್ಕೊಂಡು ಹಾಲು ಮತ್ತೆ ಮೊಸರನ್ನ ತಗೊಂಡು ಅವ್ರಿಗೆ ದುಡ್ಡು ಕೊಟ್ಟು ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ಇನ್ನೂ ತಿಂಡಿ ರೆಡಿ ಆಗಿರ್ಲಿಲ್ಲ. ಹಾಗಾಗಿ ರಾಗಿ ಗಂಜಿ ಕುಡ್ದೆ. ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮಮ್ಮ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ ಬಾ ಅಂತ ಹೇಳಿದ್ರು. ಹಾಗಾಗಿ ಶಾವಿಗೆ ಉಪ್ಪಿಟ್ಟು ತಿನ್ಕೊಂಡು ನಾನ್ ಸೀದಾ ಶ್ರೀರಾಮ್ಪುರದ ಕಡೆ ಹೊರಟೆ. ಆನ್ ದಿ ವೇ ಹೋಗುವಾಗ ಗಣೇಶ ಸಿಕ್ಕಿದ್ರು. ಅಲ್ಲಿ ಗಣೇಶ ಕೂಸೋದಕ್ಕೆ ಇನ್ನೂ ಪ್ರಿಪರೇಷನ್ಸ್ ನಡೀತಾ ಇತ್ತು. ಅದನ್ನ ನೋಡ್ಕೊಂಡು ನಾನು ಮುಂದೆ ಒಂದು ಅಂಗಡಿಗೆ ಹೋದೆ. ಅಂಗಡಿಗೆ ಹೋದಾಗ ನನಗೆ ಇಷ್ಟವಾದಂತ ಬಟ್ಟೆಗಳು ಅಲ್ಲಿ ಸಿಗ್ಲಿಲ್ಲ. ಅದಕ್ಕೆ ಗೋಡೌನಿಗೆ ಹೋಗೋಣ ಅಂತ ಗೋಡೌನಿಗೆ ಕರ್ಕೊಂಡು ಹೋದ್ರು. ಗೋಡೌನಲ್ಲಿ ಬಟ್ಟೆಗಳನ್ನ ನೋಡ್ಕೊಂಡು ಆಚೆ ಬಂದಾಗ ಒಂದು ಕತ್ತೆ ಕಾಣಿಸ್ತು. ಕತ್ತೆ ಹಾಲನ್ನ ಕರೀತಾ ಇದ್ರು. ಯಾಕೆ ಅಂತ ಕೇಳಿದಾಗ ಮಕ್ಕಳಿಗೆ ಕೆಮ್ಮು, ನೆಗಡಿ, ಶೀತ ಇಂಥದ್ದೇನಾದ್ರೂ ಇದ್ರೆ ಕತ್ತೆ ಹಾಲು ಕುಡಿಸಿದ್ರೆ ಬೇಗ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಅದನ್ನ ತಿಳ್ಕೊಂಡು ಬಸ್ಸಿಗೆ ಕಾಯ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅನ್ಕೊಂಡು ಮೆಟ್ರೋದಲ್ಲಿ ಮನೆಗೆ ಬಂದ್ಬಿಟ್ಟೆ.